ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಕಾಮನಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕಥೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಕಥೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಸಾಗರಿಯ ಮುಖವನ್ನೇ ನೋಡುತ್ತಾ, ನನಗೆ ತುಂಬ ಭಯ ಆಗ್ತಿದೆ ಮೇಡಮ್ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಕನಕ. ಅಯ್ಯೋ ಕನಕ, ಅಳ್ತಿದ್ದೀಯಾ? ಈಗ ಭಯಪಡುವಂಥದ್ದು ಏನಾಯಿತು? ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಅಥವಾ ಧೀರಜ್ ಇಷ್ಟ ಆಗಲಿಲ್ವಾ ಎಂದಳು. ಮದುವೆ ಇಷ್ಟ ಇಲ್ಲ ಎಂದು ಯಾವ ಬಾಯಿಯಲ್ಲಿ ಹೇಳಲಿ? ಭೂಮಿಯ ಮೇಲಿರುವ ನನ್ನನ್ನು ಆಕಾಶಕ್ಕೆ ಕಳಿಸುತ್ತಿದ್ದೀರಾ? ಗೊತ್ತು ಗುರಿ ಇಲ್ಲದೆ ಇರುವ ನನ್ನನ್ನು ನಿಮ್ಮ ಮಾವನ ಮನೆಗೆ ಸೊಸೆ ಮಾಡಿ ನನಗೂ ಒಂದು ಬದುಕು ಕಟ್ಟಿಕೊಡಬೇಕು ಎಂದು ಯೋಚಿಸುತ್ತಿದ್ದೀರಾ ಎಂದಳು. ಮತ್ತೆ ಖುಷಿ ಪಡುವ ವಿಷಯಕ್ಕೆ ಭಯ ಯಾಕೆ ಎಂದಳು ಸಾಗರಿ. ಅದು ನಾನೆಲ್ಲಿ ನಿಮ್ಮ ಮಾವನ ಮಗ ಎಲ್ಲಿ? ನಾನು ಭೂಮಿ, ಅವರು ಆಕಾಶ. ನಾನು ಅಮಾವಾಸ್ಯೆಯ ಕತ್ತಲಾದರೆ ಅವರು ಹುಣ್ಣಿಮೆಯ ಚಂದ್ರ. ಅಂಥವರು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ ಎಂದರೆ ಈಗಲೂ ನನ್ನಿಂದ ನಂಬಲು ಆಗುತ್ತಿಲ್ಲ. ಅದಕ್ಕೆ ತುಂಬ ಭಯ ಆಗ್ತಿದೆ ಎಂದಳು. ಅವಳ ಮಾತಿಗೆ ಮುಗುಳ್ನಕ್ಕ ಸಾಗರಿ. ಭೂಮಿ ಇರುವುದರಿಂದಲೇ ಆಕಾಶ ಇರುವುದು. ಅಮಾವಾಸ್ಯೆ, ಹುಣ್ಣಿಮೆ ಒಂದು ನಾಣ್ಯದ ಎರಡು ಮುಖಗಳು. ಆ ರೀತಿಯೆಲ್ಲ ಯೋಚಿಸಿ ಹೆದರಬೇಡ. ಧೀರಜ್ ನಿಜವಾಗಿಯೂ ನಿನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆ. ಹೇಗಿದ್ರೂ ಅವನೇ ಬರ್ತಾನಲ್ಲ, ಆಗ ನೇರವಾಗಿಯೇ ಅವನಿಂದ ಹೇಳಿಸುತ್ತೇನೆ. ಇನ್ನೇನು ಮಾವ ಧೀರಜ್ ಬರೋ ಹೊತ್ತಾಯಿತು, ಬಾ ಹೋಗೋಣ ಎಂದವಳು ಕನಕಳನ್ನು ಕರೆದುಕೊಂಡು ನಡುಮನೆಗೆ ಬಂದಳು. ಕನಕಾಳನ್ನು ನೋಡಿ ಎಲ್ಲರೂ ಬಾಯಿಯ ಮೇಲೆ ಬೆರಳಿಡುವಂತಾಗಿತ್ತು. ಸಾಗರಿ ಒಬ್ಬಳನ್ನು ಬಿಟ್ಟರೆ ಇಷ್ಟು ಅಲಂಕಾರದಲ್ಲಿ ಅವಳನ್ನು ಯಾರೂ ನೋಡಿರಲಿಲ್ಲ. ಬಣ್ಣ ಸ್ವಲ್ಪ ಹೆಣ್ಗೆಂಪಾದರೂ ಕೂಡ ಮುಖ ಲಕ್ಷಣವಾಗಿತ್ತು. ನೀಳಕಾಯದ ದೇಹಕ್ಕೆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಕನಕ, ಇವತ್ತು ನನ್ನ ದೃಷ್ಟಿಯೇ ನಿನಗೆ ತಾಗುತ್ತದೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ದೀಯ ಎಂದವರು ತಮ್ಮ ಕೈಯಲ್ಲಿ ಲಟಿಕೆ ಮುರಿದು ಅವಳಿಗೆ ದೃಷ್ಟಿ ತೆಗೆದು, ಇರು ನಿನಗೆಂದು ದುಂಡು ಮಲ್ಲಿಗೆ ದಂಡೆ ತರಿಸಿದ್ದೀನಿ ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಹೂವಿನ ದಂಡೆ ತಂದು ಅವಳ ಮುಡಿಗೆ ತಾವೇ ಮುಡಿಸಿದರು. ತಾಯಿಯ ಪ್ರೀತಿ ಹೇಗಿರುತ್ತೆ ಎಂದು ತಿಳಿಯದೇ ಇರುವ ಜೀವಕ್ಕೆ ಕನಕ ಈ ಮನೆಗೆ ಬಂದಾಗಿನಿಂದಲೂ ಶ್ರಾವಣಿಯವರು ಅವಳಿಗೆ ತಾಯಿ ಪ್ರೀತಿಯನ್ನು ನೀಡುತ್ತಿದ್ದಾರೆ. ಅವರ ಪ್ರೀತಿಯನ್ನು ನೋಡಿ ಇವಳ ಕಣ್ಣು ತುಂಬಿದವು. ಆಗಲೇ ಮನೆಯ ಮುಂದೆ ಕಾರಿನ ಸದ್ದಾಯಿತು. ಅದು ಕನಕಾಳ ಕಿವಿಯ ಮೇಲೆ ಬೀಳುತ್ತಿದ್ದಂತೆ ಕ್ಷಣವೂ ಅಲ್ಲಿ ನಿಲ್ಲದೆ ಅಡುಗೆ ಮನೆಗೆ ಸೇರಿದಳು. ಇತ್ತ ಕಾರಿನ ಸದ್ದು ಕೇಳುತ್ತಿದ್ದಂತೆ ಸಾಗರಿ ಹಾಗೂ ಶ್ರಾವಣಿಯವರು ಇಬ್ಬರು ಬಾಗಿಲ ಬಳಿಗೆ ಬಂದರು. ವಿಶ್ವನಾಥ್ ಅವರ ಕೈಯಲ್ಲಿ ಹಿಡಿದಿರುವ ಸಾಮಗ್ರಿಗಳನ್ನು ನೋಡಿ ಇಬ್ಬರ ಕಣ್ಣು ಅರಳಿದವು. ಬೆಳ್ಳಿ ತಟ್ಟೆಯ ಮೇಲೆ ಹೂವು, ಹಣ್ಣು, ಸೀರೆ, ಬಳೆ ಎಲ್ಲವನ್ನು ತಂದಿದ್ದರು. ಮಾವ, ಏನಿದು ಎಂದು ಕಣ್ಣನ್ನು ಅರಳಿಸಿ ಕೇಳಿದಳು ಸಾಗರಿ. ಬೇಡ ಅಂದರೂ ತಗೊಂಡು ಬಂದಿದ್ದಾರೆ ನೋಡು ಎಂದನು ಧೀರಜ್. ನೀನು ಸುಮ್ಮನೆ ಇರು ಎಂದವರು, ಮೊದಲ ಬಾರಿಗೆ ನನ್ನ ಸೊಸೆಯನ್ನು ನೋಡಲು ಬರ್ತಿದ್ದೇವೆ, ಹಾಗೆ ಬರಲು ಆಗುತ್ತಾ ಹೇಳು? ಅದಕ್ಕೆ ಇದನ್ನೆಲ್ಲ ತಂದಿದ್ದೀನಿ ಎಂದು ಹೇಳುತ್ತಾ ಮುಂದೆ ಬಂದರು. ಶ್ರೀಕಾಂತ್ ಅವರು ಎದ್ದು ನಿಂತು ತಮ್ಮ ಭಾವನನ್ನು ಮಾತನಾಡಿಸಿ ನಂತರ ವಿಶ್ವನಾಥ್ ಅವರನ್ನು ಮಾತನಾಡಿಸಿದರು. ಆರ್ಯ ಕೂಡ ಎದ್ದು ನಿಂತವನು ಮೊದಲು ವಿಶ್ವನಾಥ್ ಅವರನ್ನು ಮಾತನಾಡಿಸಿ ನಂತರ ಧೀರಜ್ ಎದುರಿಗೆ ಹಾಯ್ ಎಂದು ಶೇಕ್ ಹ್ಯಾಂಡ್ ನೀಡಿದನು. ಆವತ್ತು ನಾನು ಕೆಫೆಯಲ್ಲಿ ಅಷ್ಟೆಲ್ಲ ಅವಮಾನ ಮಾಡಿದರೂ ಕೂಡ ಅದೆಲ್ಲವನ್ನು ಮರೆತು ಇವರೇ ಮೊದಲು ನನ್ನನ್ನು ಮಾತನಾಡಿಸುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಲೇ ಅಂಜಿಕೆಯಲ್ಲೇ ಆರ್ಯನಿಗೆ ಶೇಕ್ ಹ್ಯಾಂಡ್ ಮಾಡಿ ಹಾಯ್ ಎಂದು ಹೇಳಿ ಬಲವಂತದಿಂದ ತುಟಿಯರಳಿಸಿದನು ಧೀರಜ್. ಆರ್ಯನಿಗೆ ಎಲ್ಲರ ಎದುರಿಗೆ ಅಂದು ತುಂಬ ಅವಮಾನ ಮಾಡಿದೆ ಎನ್ನುವ ಅಳುಕು ಅವನ ಮನದಲ್ಲಿ ಇದ್ದಿದ್ದರಿಂದ ಸರಿಯಾಗಿ ಮುಖ ಕೊಟ್ಟು ಆರ್ಯನ ಜೊತೆ ಮಾತನಾಡದೆ ಸುಮ್ಮನೆ ಕುಳಿತನು. ಎಲ್ಲರೂ ಕುಳಿತು ಮಾತನಾಡುವಾಗಲೇ ಸಾಗರಿ ಅಡುಗೆ ಮನೆಗೆ ಬಂದಳು. ಕನಕ ಕೈ ಬೆರಳುಗಳನ್ನು ಮುರಿಯುತ್ತಾ ಚಡಪಡಿಕೆಯಲ್ಲಿ ನಿಂತಿದ್ದಳು. ಶ್ರಾವಣಿಯವರು ಮೊದಲೇ ತಯಾರಿಸಿಟ್ಟಿದ್ದ ಜ್ಯೂಸನ್ನು ಲೋಟಗಳಿಗೆ ಹಾಕಿ ಎಲ್ಲವನ್ನು ಟ್ರೇಗೆ ಜೋಡಿಸಿ ಕನಕ ತಗೋ ಎಂದು ಅವಳ ಮುಂದೆ ಹಿಡಿದರು. ಜ್ಯೂಸ್ನ ಟ್ರೇ ತೆಗೆದುಕೊಳ್ಳಲೇ ಕನಕಾಳ ಕೈಗಳು ಮುಂದೆ ಬರದೆ ನಡುಗುತ್ತಿದ್ದವು. ಮೇಡಮ್, ಭಯವಾಗುತ್ತಿದೆ ಎಂದಳು.
ಅಲ್ಲಿರುವ ಎಲ್ಲರೂ ನಿನಗೆ ಗೊತ್ತಿರುವವರೇ. ಹಾಗಿದ್ದಾಗ ಭಯ ಯಾಕೆ, ಬಾ ಎಂದವಳು ತಾನೇ ಅವಳ ಕೈಗೆ ಟ್ರೇ ನೀಡಿ ಅವಳ ಭುಜ ಹಿಡಿದು ಹೊರಗೆ ಕರೆತಂದಳು. ತಲೆ ತಗ್ಗಿಸಿ ಬರುತ್ತಿದ್ದ ಕನಕಳ ಹೃದಯದ ಬಡಿತ 100ರ ಗಡಿ ದಾಟಿತು. ಜ್ಯೂಸ್ ಹಿಡಿದು ಬಂದ ಕನಕಳನ್ನು ನೋಡಿದ ವಿಶ್ವನಾಥ್ ಅವರು, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ, ನಮ್ಮ ಮನೆಗೆ ಒಳ್ಳೆಯ ಸೊಸೆ ಆಗ್ತಾಳೆ ಎಂದು ಮನದಲ್ಲೇ ಹೇಳಿಕೊಂಡರು. ತಲೆ ತಗ್ಗಿಸಿ ಕುಳಿತಿದ್ದ ಧೀರಜ್ನನ್ನು ನೋಡಿದ ಸಾಗರಿ, ಧೀರಜ್, ನೀನೇನು ಹುಡುಗಿಯಂತೆ ತಲೆ ತಗ್ಗಿಸಿಕೊಂಡಿದ್ದೀಯಲ್ಲ, ತಲೆ ಎತ್ತಿ ನಮ್ಮ ಹುಡುಗಿಯನ್ನು ನೋಡು ಎಂದಳು ಜೋರಾಗಿ. ಎಲ್ಲರ ಎದುರಿಗೆ ಸಾಗರಿ ಹಾಗೆ ಹೇಳಿದ್ದಕ್ಕೆ ಅಂಜಿಕೆಯಾದರೂ ತಲೆ ಎತ್ತಿ ಕನಕಳನ್ನು ನೋಡಿದನು. ಅವನ ಕಣ್ಣನ್ನೇ ಅವನಿಗೆ ನಂಬಲು ಆಗಲಿಲ್ಲ. ಇಷ್ಟರವರೆಗೂ ಅವಳು ಕೆಲಸದವಳು ಎನ್ನುವ ಕೀಳರಮೆ ಇದ್ದ ಅದೇ ಮನದಲ್ಲಿ ಈಗ ಶಿ ಈಸ್ ಬ್ಯೂಟಿಫುಲ್ ಎಂಬ ಉದ್ಗಾರ ಹೊರಟಿತು. ಹಿಂದೆ ಈ ಮನೆಗೆ ಬಂದಾಗ ಕೂಡ ಕನಕಳನ್ನು ಈ ರೀತಿ ಅವನು ದಿಟ್ಟಿಸಿ ನೋಡಿರಲಿಲ್ಲ. ಈಗ ರೆಪ್ಪೆ ಬಡಿಯದೆ ಅವಳನ್ನೇ ನೋಡುತ್ತಾ ಉಳಿದನು. ಕನಕ ಮಾತ್ರ ಒಮ್ಮೆಯೂ ತಲೆ ಎತ್ತಿ ನೋಡಲಿಲ್ಲ. ತಲೆ ತಗ್ಗಿಸಿಯೇ ಎಲ್ಲರಿಗೂ ಜ್ಯೂಸ್ ಕೊಟ್ಟವಳು ಕೊನೆಯಲ್ಲಿ ಧೀರಜ್ ಎದುರಿಗೆ ಜ್ಯೂಸ್ ಹಿಡಿದು ನಿಂತಳು. ಅವಳನ್ನೇ ನೋಡುತ್ತಾ ಜ್ಯೂಸ್ ತೆಗೆದುಕೊಂಡು ಕುಳಿತನು. ಎಲ್ಲರಿಗೂ ಜ್ಯೂಸ್ ಕೊಟ್ಟ ಕನಕ ಸಾಗರಿಯ ಬಳಿ ಬಂದು ನಿಂತಳು. ಮಾವ, ನಿಮಗೆ ನಮ್ಮ ಹುಡುಗಿ ಒಪ್ಪಿಗೆಯಾ ಎಂದಳು. ನೀನು ಈ ವಿಷಯ ಹೇಳಿದಾಗಲೇ ಒಪ್ಪಿದ್ದೇನೆ ಸಾಗರಿ, ನನ್ನ ಮಗ ಒಪ್ಪಬೇಕು ಅಷ್ಟೇ ಎಂದರು. ನನಗೂ ಈ ಮದುವೆ ಒಪ್ಪಿಗೆ ಇದೆ ಅಪ್ಪ ಎಂದು ತಟ್ಟನೆ ಹೇಳಿದನು ಧೀರಜ್. ಮನೆಯಿಂದ ಹೊರಡುವಾಗ ಮದುವೆಯ ಮೇಲೆ ಆಸಕ್ತಿಯೇ ಇಲ್ಲದವನಂತೆ ಅಸಮಾಧಾನದಲ್ಲಿ ಇದ್ದಂತಹ ಮಗ ಈಗ ಖುಷಿಯಲ್ಲಿ ಮದುವೆಗೆ ಒಪ್ಪಿಗೆ ಇದೆ ಎಂದು ಹೇಳುತ್ತಿದ್ದಾನಲ್ಲ. ಹುಡುಗಿ ನೋಡಿದ ಮೇಲೆ ಇವನ ಮನಸ್ಸು ಬದಲಾಗಿರಬೇಕು. ಹೇಗೋ ಖುಷಿಯಲ್ಲಿ ಮದುವೆಗೆ ಒಪ್ಪಿದ್ದಾನಲ್ಲ, ಅದೇ ನೆಮ್ಮದಿ ಎಂದುಕೊಂಡರು ವಿಶ್ವನಾಥ್. ಈಗ ಕನಕ ಕಡೆ ತಿರುಗಿದ ಸಾಗರಿ, ಕನಕ, ನಿನಗೆ ಈ ಮದುವೆ ಒಪ್ಪಿಗೆ ತಾನೆ ಎಂದಳು. ಈಗ ಕನಕಳಲ್ಲಿ ನಾಚಿಕೆಗಿಂತ ಭಯವೇ ಹೆಚ್ಚಾಗಿತ್ತು. ಭಯದಲ್ಲಿ ಕೈಯಲ್ಲಿ ಹಿಡಿದಿದ್ದ ಟ್ರೇಯನ್ನು ಬಿಗಿಯಾಗಿ ಹಿಡಿದು ತಲೆ ತಗ್ಗಿಸಿ ನಿಂತಿದ್ದವಳು ಏನು ಹೇಳುವುದು ಎಂದು ತಿಳಿಯದೆ ಸುಮ್ಮನೆ ಹಾಗೆಯೇ ನಿಂತಿದ್ದಳು. ಅವಳ ಭಯ ಸಾಗರಿಗೆ ತಿಳಿದಿದ್ದರಿಂದ, ತಪ್ಪು ತಿಳಿಯಬೇಡಿ ಮಾವ, ತುಂಬ ಹೆದರಿದ್ದಾಳೆ ಎಂದವಳು. ಕನಕ, ಭಯಪಡಬೇಡ, ನಿನಗೆ ಮದುವೆ ಇಷ್ಟ ಎಂದು ನನಗೆ ಗೊತ್ತು, ಎಲ್ಲರ ಎದುರಿಗೂ ಒಮ್ಮೆ ಹೇಳು ಎಂದಳು. ಆಗ ಕನಕ ಒಪ್ಪಿಗೆ ಎನ್ನುವಂತೆ ನಿಧಾನವಾಗಿ ತಲೆಯಾಡಿಸಿದಳು. ಓ ಗಾಡ್, ಈ ಹುಡುಗಿ ಇಷ್ಟೊಂದು ಹೆದರುತ್ತಾಳ, ಇವಳ ಜೊತೆ ಹೇಗೆ ಸಂಸಾರ ಮಾಡುವುದು ಎಂದು ಹಣೆ ತೀಡಿಕೊಂಡನು ಧೀರಜ್. ಧೀರಜ್ ಮುಖವನ್ನು ಗಮನಿಸಿದ ಆರ್ಯ, ಮಾವ, ಇಬ್ಬರು ಮಾತನಾಡುವುದಿದ್ದರೆ ಮಾತನಾಡಿಕೊಳ್ಳಲಿ ಎಂದನು. ಅದಕ್ಕೇನು ಆರ್ಯ, ಇಬ್ಬರು ಹೋಗಿ ಮಾತನಾಡಿಕೊಂಡು ಬರಲಿ ಎಂದವರು. ಧೀರಜ್, ಹೋಗು ಎಂದರು ಶ್ರೀಕಾಂತ್. ಇತ್ತ ಧೀರಜ್ ಜೊತೆ ಮಾತನಾಡಬೇಕು ಎಂದಾಗಲೇ ಇನ್ನೂ ಭಯದಲ್ಲಿ ನಡುಗಿ ಹೋದಂತಹ ಕನಕ ತಟ್ಟನೆ ಸಾಗರಿಯ ಕೈ ಹಿಡಿದು, ಮೇಡಮ್, ನನಗೆ ಭಯ, ನಾನು ಹೋಗಲ್ಲ ಎಂದಳು. ಕನಕಳ ಮಾತು ಕೇಳಿ ಎಲ್ಲರ ತುಟಿಯರಳಿದವು. ಕನಕ, ಮೊದಲು ಈ ಮೇಡಮ್ ಎನ್ನುವುದನ್ನು ಬಿಡು. ಇನ್ನು ಮುಂದೆ ನಮ್ಮ ಕುಟುಂಬದಲ್ಲಿ ನೀನು ಕೂಡ ಒಬ್ಬಳು ಅಕ್ಕ ಎಂದು ಕರೆದರೆ ಸಾಕು, ಭಯ ಯಾಕೆ? ಧೀರಜ್ ಮನುಷ್ಯ, ಪ್ರಾಣಿಯಲ್ಲ. ನೀನೀಗ ಅವನ ಜೊತೆ ಮಾತನಾಡಿದರೆ ನಿನ್ನಲ್ಲಿರುವ ಭಯ ಕಡಿಮೆಯಾಗಬಹುದು. ಹೋಗಿ ಮಾತನಾಡಿ ಬಾ ಎಂದಳು. ಮತ್ತೆ ಹೋಗುವುದಿಲ್ಲ ಎಂದು ಹೇಳಲಾಗದೆ ಮನದಲ್ಲೇ ಧೈರ್ಯ ತಂದುಕೊಂಡು ಆಯಿತು ಎಂದು ತಲೆಯಾಡಿಸಿ ಮುಂದೆ ನಡೆದಳು. ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಕನಕ ಎಂದು ಕೂಗಿ ಹೇಳಿದಳು ಸಾಗರಿ. ಮಾವ ಎನ್ನುತ್ತಾ ಅವರ ಸಮೀಪ ಕುಳಿತ ಸಾಗರಿ ಅವರ ತೋಳು ಹಿಡಿದು, ಮಾವ, ಕನಕ ತುಂಬ ಒಳ್ಳೆಯ ಹುಡುಗಿ, ಖಂಡಿತ ನಿಮ್ಮ ಮನೆಗೆ ಒಳ್ಳೆಯ ಸೊಸೆಯಾಗ್ತಾಳೆ. ಹಾಗಾಗಿ ಈ ರೀತಿ ಯೋಚನೆ ಮಾಡಿದೆ. ನನ್ನ ಯೋಚನೆ ಸರಿಯಾಗಿದೆ ಅಲ್ವಾ ಮಾವ ಎಂದಳು. ಒಳ್ಳೆಯ ಯೋಚನೆ ಮಾಡಿದ್ದೀಯ ಸಾಗರಿ. ನಾನು ಮದುವೆಯ ಮಾತೆತ್ತಿದಾಗಲೆಲ್ಲ ಈಗಲೇ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಿದ್ದನು. ಇವತ್ತು ನಿನ್ನಿಂದ ಈ ಮದುವೆಯಾಗುತ್ತಿದ್ದಾನೆ. ನನಗಂತೂ ತುಂಬ ಖುಷಿಯಾಗುತ್ತಿದೆ ಎಂದರು ವಿಶ್ವನಾಥ್. ಅವರ ತೋಳು ಹಿಡಿದವಳು ಹಾಗೆಯೇ ಅವರ ಭುಜಕ್ಕೆ ಒರಗಿದಳು ಸಾಗರಿ. ಅವಳು ಚಿಕ್ಕವಳಿದ್ದಾಗಿನಿಂದಲೂ ಅವಳನ್ನೇ ತನ್ನ ಮನೆಯ ಸೊಸೆ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಹೊತ್ತಂತಹ ಜೀವಕ್ಕೆ ತನ್ನಿಂದ ನೋವಾಯಿತಲ್ಲ ಎಂದು ಕೊರಗುತ್ತಿದ್ದಳು. ಇವತ್ತು ವಿಶ್ವನಾಥ್ ಅವರ ಖುಷಿಯನ್ನು ನೋಡಿ ಅವಳ ಕೊರಗು ಕೂಡ ದೂರವಾಯಿತು. ಇತ್ತ ಸಾಗರಿ ಹೇಳಿದಂತೆ ಕನಕ ಧೀರಜ್ನನ್ನು ಅವಳ ರೂಮಿಗೆ ಕರೆದುಕೊಂಡು ಬಂದಿದ್ದಳು.
ಅವಳು ಕರೆದುಕೊಂಡು ಬಂದಿದ್ದಳು ಎನ್ನುವುದಕ್ಕಿಂತ ಅವಳು ತಲೆ ತಗ್ಗಿಸಿ ಮುಂದೆ ಬಂದರೆ ಅವಳ ಹಿಂದೆ ಧೀರಜ್ ಬಂದಿದ್ದನು. ರೂಮಿಗೆ ಬಂದರೂ ಕೂಡ ಅವಳು ತಲೆ ಎತ್ತಲಿಲ್ಲ. ರೂಮನ್ನು ಸುತ್ತಲೂ ನೋಡಿದ ಧೀರಜ್ ನಂತರ ಅವಳನ್ನೇ ನೋಡುತ್ತಾ ಕೈ ಕಟ್ಟಿಕೊಂಡು ನಿಂತನು. 5 ನಿಮಿಷವಾದರೂ ಕೂಡ ಅವಳು ತಲೆ ಎತ್ತಿ ಮಾತನಾಡುವ ಲಕ್ಷಣ ಕಾಣದೇ ಇದ್ದಾಗ ದೊಡ್ಡ ಉಸಿರನ್ನು ಎಳೆದು ಬಿಟ್ಟು ತಾನೇ ಹೋಗಿ ಅವಳ ಮುಂದೆ ನಿಂತು, ನಿಜವಾಗಿಯೂ ನಾನು ನಿನಗೆ ಇಷ್ಟ ಆಗಿದ್ದೀನಾ ಎಂದನು. ಮೊದಲೇ ಅವನು ಸಮೀಪ ನಿಂತಿದ್ದಕ್ಕೆ ಹೃದಯದ ಬಡಿತವನ್ನು ಸಂಭಾಳಿಸಲು ಆಗದೆ ತವಕಿಸುತ್ತಿದ್ದವಳು ಅವನ ಮಾತಿಗೆ ಏನೋ ತಾನೇ ಹೇಳುತ್ತಾಳೆ ಎಂದಿನಂತೆ ಇಷ್ಟ ಎಂದು ತಲೆ ತಗ್ಗಿಸಿಯೇ ತಲೆಯಾಡಿಸಿದಳು. ಒಮ್ಮೆ ತಲೆ ಎತ್ತಿ ನನ್ನೇನೆ ನೋಡುತ್ತಾ ಹೇಳು ಎಂದನು. ಕನಕ ಏನು ಮಾತನಾಡದೆ ಮೌನವಾಗಿ ನಿಂತಳು. ನೀನು ಹೀಗೆ ಸೈಲೆಂಟ್ ಆಗಿದ್ರೆ ಹೇಗೆ? ನೀನು ಮನಸ್ಸು ಬಿಚ್ಚಿ ಮಾತನಾಡಿದರೆ ಅಲ್ವಾ ನಿನ್ನ ಮನಸ್ಸಲ್ಲಿ ಏನಿದೆ ಎಂದು ನನಗೆ ತಿಳಿಯುವುದು ಎಂದನು. ಹೇಗೋ ಮನದಲ್ಲೇ ಧೈರ್ಯ ತಂದುಕೊಂಡವಳು, ನನ್ನಂಥವಳಿಗೆ ಬದುಕು ಕೊಡುತ್ತಿರುವ ದೇವರು ನೀವು, ಇಷ್ಟ ಇಲ್ಲ ಎಂದು ಯಾವ ಬಾಯಿಯಲ್ಲಿ ಹೇಳಲಿ ಎಂದು ಅಳುತ್ತಲೇ ಒಡನೆಯೇ ಅವನ ಕಾಲು ಹಿಡಿದಳು. ಏಯ್, ಏನು ಮಾಡ್ತಿದ್ದೀಯಾ? ಜಸ್ಟ್ ನಾನು ಕೇಳಿದ್ದು ಅಷ್ಟೆ. ಈ ರೀತಿಯೆಲ್ಲ ನನಗೆ ಇಷ್ಟ ಆಗಲ್ಲ, ಮೊದಲು ಮೇಲೇಳು ಎಂದು ತಾನೇ ಅವಳ ಭುಜ ಹಿಡಿದು ಮೇಲೇಳಿಸಿ ತನ್ನ ಬೆರಳಿನಿಂದ ಕನಕಳ ಕಣ್ಣೀರು ತೊಡೆದವನು, ನನ್ನಂಥವನಿಗೆ ದೇವರ ಸ್ಥಾನ ಕೊಡುವ ನಿನ್ನ ಮುಗ್ಧತೆ ನನಗೆ ತುಂಬ ಇಷ್ಟ ಆಯಿತು. ಅಮ್ಮ ಹೋದಾಗಿನಿಂದ ನಮ್ಮ ಮನೆ ಕತ್ತಲಾಗಿ ಉಳಿದಿದೆ. ಆ ಮನೆಗೆ ಬೆಳಕಾಗಿ ನೀನು ಬರಬೇಕು, ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನಾನು ನಿನ್ನ ಬಳಿ ಕೇಳುವುದು ಎಂದನು. ಕ್ರಮೇಣವಾಗಿ ಕನಕಳ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಧೀರಜ್ನನ್ನೇ ನೋಡುತ್ತಾ, ಅನಾಥೆಯಾಗಿರುವ ನನಗೆ ಒಂದು ಸುಂದರ ಕುಟುಂಬ ಕೊಡ್ತಿದ್ದೀರಾ, ಮಾವನನ್ನು ಚೆನ್ನಾಗಿ ನೋಡ್ಕೋತೀನಿ ಎಂದು ತಡೆದು ನುಡಿದಳು. ಅವಳಾಗಲೇ ಮಾವ ಎಂದದ್ದು ಕೇಳಿ ಇವನ ಮನಸ್ಸಿಗೆ ಖುಷಿಯಾಯಿತು. ಥ್ಯಾಂಕ್ಸ್, ಎಲ್ಲರೂ ಅಲ್ಲಿ ಕಾಯುತ್ತಿರಬಹುದು, ಬಾ ಹೋಗೋಣ ಎಂದವನೇ ಅಲ್ಲಿಂದ ಹೊರಬಂದನು. ಅವನ ಹಿಂದೆ ಕನಕ ಕೂಡ ಬಂದಳು. ವಿಶ್ವನಾಥ್ ಅವರು ತಾವೇ ಆರಿಸಿ ತಂದಿದ್ದ ಸೀರೆ ಬಳೆ ಎಲ್ಲವನ್ನು ಕನಕಾಳ ಮುಂದೆ ಹಿಡಿದು, ಇಂದಿನಿಂದ ನೀನು ಸೊಸೆಯ ಜೊತೆಗೆ ನನ್ನ ಮಗಳು ಕೂಡ, ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಬಿಡು ಕಂದ ಎಂದರು. ತುಂಬಿದ ಕಣ್ಣುಗಳಿಂದಲೇ ಅವರಿಂದ ಬೆಳ್ಳಿ ತಟ್ಟೆ ಪಡೆದು ಅವರ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡಳು. ಎಲ್ಲರೂ ಸ್ವಲ್ಪ ಸಮಯ ಮಾತನಾಡಿ ಮುಂದಿನ ತಿಂಗಳೇ ಮದುವೆ ಎಂದು ಕನಕ ಧೀರಜ್ ಇಬ್ಬರ ಮದುವೆ ನಿಶ್ಚಯ ಮಾಡಿದರು. ಎಲ್ಲರೂ ಖುಷಿಯಿಂದ ಊಟ ಮಾಡಿ ಮೊದಲು ಧೀರಜ್ ಹಾಗೂ ವಿಶ್ವನಾಥ್ ಅವರು ಮನೆಗೆ ಹೊರಟರೆ ನಂತರ ಸಾಗರಿ ಆರ್ಯ ಕೂಡ ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು. ದಿನಗಳು ಸದ್ದಿಲ್ಲದೆ ಸಾಗತೊಡಗಿದವು. ಅಂದು ಅಗ್ನಿ ಮೊದಲ ದಿನ ಶಾಲೆಗೆ ಹೋಗುತ್ತಿದ್ದಾನೆ. ಇಡೀ ಮನೆಯೇ ಹಬ್ಬದ ವಾತಾವರಣ, ವರ್ಣಿಸಲಾರದಂತೆ ಬದಲಾಗಿದೆ ಎಂದು ಹೇಳಿದರೂ ತಪ್ಪಾಗಲಾರದು. ಸಾಗರಿ ತೊಡಿಸಿದ ಯೂನಿಫಾರ್ಮ್ ತೊಟ್ಟು ಮನೆಯಲ್ಲಿರುವ ಎಲ್ಲರಿಗೂ ತಾನಿಂದು ಸ್ಕೂಲ್ಗೆ ಹೋಗುತ್ತಿದ್ದೇನೆ ಎಂದು ಖುಷಿಯಿಂದ ಹೇಳಿಕೊಂಡು ಬರುತ್ತಿದ್ದನು ಅಗ್ನಿ. ಮನೆಯವರಿಗಷ್ಟೇ ಅಲ್ಲದೆ ಕೆಲಸದವರಿಗೂ ಕೂಡ ಹೇಳಿಕೊಂಡು ಬಂದಿದ್ದನು. ಮೌರ್ಯನಿಗಂತೂ ಮಗುವನ್ನು ಸಮವಸ್ತ್ರದಲ್ಲಿ ನೋಡಿ ದುಃಖ ಒತ್ತರಿಸಿ ಬಂದಂತಾಯಿತು. ಎಲ್ಲವೂ ಸರಿ ಇದ್ದಿದ್ದರೆ ಶಾಲೆಯ ಮೊದಲ ದಿನ ನನ್ನ ಮಗನನ್ನು ನಾನೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರಬೇಕಿತ್ತು. ಆ ಅದೃಷ್ಟ ಇಲ್ಲದೆ ಇರುವ ನತದೃಷ್ಟ ನಾನು ಎಂದು ಮನದಲ್ಲೇ ಹೇಳಿಕೊಂಡು ಎಲ್ಲರಿಗೂ ಖುಷಿಯಲ್ಲಿ ನಾನು ಸ್ಕೂಲಿಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದ ಮಗುವನ್ನೇ ನೋಡುತ್ತಾ ಕುಳಿತಿದ್ದನು ಮೌರ್ಯ. ಪಕ್ಕದಲ್ಲಿ ಕುಳಿತಿದ್ದ ತಮ್ಮನ ಬಳಿ ಪಪ್ಪಾ ಎಂದು ಓಡಿ ಬರುತ್ತಿದ್ದ ಮಗುವಿನ ಧ್ವನಿಯನ್ನು ಕೇಳಿದಾಗಲಂತೂ ಅವನ ಕರುಳನ್ನು ಯಾರೋ ಕಿತ್ತಂತಹ ಅನುಭವವಾಗುತ್ತಿತ್ತು. ಅಗ್ನಿ ಸಮವಸ್ತ್ರ ಧರಿಸಿ ಹೆಗಲಲ್ಲಿ ಪುಟ್ಟ ಬ್ಯಾಗ್ ಹಾಕಿ ಕೈಯಲ್ಲಿ ಲಂಚ್ ಬ್ಯಾಗ್ ಹಿಡಿದು ನಿಂತನು. ತಯಾರಾಗಿ ನಿಂತಿದ್ದ ಮಗುವನ್ನು ನೋಡಿ ಅಗ್ನಿ ಬಾ ಕಂದ ಎಂದು ಮೌರ್ಯ ಹತ್ತಿರಕ್ಕೆ ಕರೆದರೆ, ಏನು ದೊಡ್ಡಪ್ಪ ಎಂದು ಮಗು ಅವನ ಹತ್ತಿರ ಬರುತ್ತಿದ್ದಂತೆ ಅವನನ್ನು ತೋಳಿಗೇರಿಸಿಕೊಂಡು ಅವನ ಮುಖದ ತುಂಬೆಲ್ಲ ಮುತ್ತ ನಿರಿಸಿದನು. ಆ ದೃಶ್ಯವನ್ನು ನೋಡಿದ ಸಾಗರಿಗೆ ಮೌರ್ಯನಿಂದ ತಂದೆಯ ಸ್ಥಾನವನ್ನು ಕಿತ್ತುಕೊಂಡು ತಪ್ಪು ಮಾಡಿದ್ದೀನ ಎಂದುಕೊಂಡದ್ದು ಸುಳ್ಳಲ್ಲ. ಹಾಗೆ ಕ್ಷಣಗಳ ನಂತರ, ಇಲ್ಲ ನಾನು ಮಾಡಿದ್ದೇ ಸರಿ. ಅಗ್ನಿ ಹುಟ್ಟಿದಾಗಿನಿಂದ ನನ್ನನ್ನೇ ತಾಯಿ ಎಂದು ತಿಳಿದುಕೊಂಡು ಬೆಳೆದಿದ್ದಾನೆ. ಹಾಗೆ ನಾನು ಮದುವೆಯಾಗಿರುವುದು ಆರ್ಯ ಅವರನ್ನು. ತಾಯಿ ನಾನಾಗಿ ತಂದೆ ಎಂದು ಸಮಾಜಕ್ಕೆ ಮೌರ್ಯನನ್ನು ಪರಿಚಯ ಮಾಡಿಕೊಟ್ಟರೆ ಎಲ್ಲರೂ ಏನು ತಿಳಿಯುತ್ತಾರೆ? ಸಮಾಜ ಬೇಡ. ಅಗ್ನಿ ದೊಡ್ಡವನಾದ ಮೇಲೆ ಅವನಿಗೆ ಸಂಬಂಧಗಳ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಯಾಕೆ ಹೀಗೆ ಎಂದು ಪ್ರಶ್ನೆ ಮಾಡಿದರೆ
ಆಗ ನಾನೇನು ಹೇಳಬೇಕಿತ್ತು? ಇಲ್ಲ, ಈಗ ಮೌರ್ಯನಿಗೆ ನೋವಾದರೂ ಕೂಡ ನಾನು ಮಾಡಿದ್ದೇ ಸರಿ ಎಂದು ಹೇಳಿಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಮೌರ್ಯ ಒಬ್ಬನೇ ಮುತ್ತು ಕೊಡುತ್ತಿರುವುದನ್ನು ನೋಡಿದ ಅಗ್ನಿ ಸುಮ್ಮನೆ ಇದ್ದನು. ತಾನವನಿಗೆ ಮುತ್ತು ಕೊಟ್ಟಾಗ ಅವನು ಮರಳಿ ಮುತ್ತು ಕೊಡುವುದನ್ನು ನೆನೆದ ಆರ್ಯ, ಅಗ್ನಿ, ದೊಡ್ಡಪ್ಪನಿಗೆ ನೀನು ಕೂಡ ಮುತ್ತು ಕೊಡು ಎಂದನು. ಆಗ ಮಗು ಮೌರ್ಯನ ಎರಡೂ ಕೆನ್ನೆಗೂ ಮುತ್ತು ಕೊಟ್ಟನು. ಆ ಕ್ಷಣಕ್ಕೆ ಮೌರ್ಯನ ಹೃದಯ ಹೂವಾಯಿತು. ಆರ್ಯ, ಸಾಗರಿ ಇಬ್ಬರು ಮಗುವನ್ನು ಶಾಲೆಗೆ ಕರೆದುಕೊಂಡು ಹೋದರು. ಅವರು ಅತ್ತ ಹೋದ ನಂತರ, ಅಮ್ಮ, ನನ್ನ ಮಗ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ, ನನ್ನ ಕಣ್ಣೇ ತಾಗುತ್ತೆ ಅವನಿಗೆ ಎಂದನು ಮೌರ್ಯ. ಅವನ ಮಾತು ಕೇಳಿ, ಯಾಕೋ ಹಾಗಂತೀಯ? ಯಾವತ್ತೂ ಮಕ್ಕಳಿಗೆ ಹೆತ್ತವರ ದೃಷ್ಟಿ ತಾಗುವುದಿಲ್ಲ. ಈಗಷ್ಟೇ ತಿಂಡಿ ತಿಂದಿದ್ದೀಯಾ, ಮಾತ್ರೆ ತಿಂದು ಸ್ವಲ್ಪ ಹೊತ್ತು ಮಲಗು ಎಂದರು ವಸುಮತಿ. ಅಮ್ಮ, ಅಪ್ಪನನ್ನು ನೋಡಿಕೊಂಡು ಬರ್ತೀನಿ, ಆಮೇಲೆ ಮಲಗ್ತೀನಿ ಎಂದವನು ತನ್ನ ತಂದೆಯ ಕೋಣೆಯ ಕಡೆ ನಡೆದನು. ಆಗಷ್ಟೇ ಹೆಂಡತಿ ತಿನಿಸಿದ ತಿಂಡಿ ತಿಂದು ಕಣ್ಣು ಬಿಟ್ಟೇ ಮಲಗಿದ್ದರು ಭಾರದ್ವಾಜ್ ಅವರು. ಅವರ ಸಮೀಪ ಕುರ್ಚಿ ಎಳೆದು ಕುಳಿತುಕೊಂಡು, ಅಪ್ಪ ಎನ್ನುತ್ತಾ ಅವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಆದಷ್ಟು ಬೇಗ ಹುಷಾರಾಗಿ ಅಪ್ಪ, ನೀವು ಓಡಾಡುವುದನ್ನು ನೋಡಬೇಕು ಎಂದು ಮನೆಯವರೆಲ್ಲ ಕಾಯುತ್ತಿದ್ದಾರೆ ಎಂದನು. ನನ್ನದು ಬಿಡು, ಮೊದಲು ನೀನು ಹುಷಾರಾಗು ಎನ್ನುವಂತೆ ಸನ್ನೆ ಮಾಡಿದರು. ಅಪ್ಪ, ನಿಮಗಿಂತ ಆದಷ್ಟು ಬೇಗ ನಾನು ಹುಷಾರಾಗ್ತೀನಿ ಎಂದವನು. ಅಪ್ಪ, ನಿಮ್ಮ ಯೋಗಕ್ಷೇಮ ವಿಚಾರಿಸಿದ್ದಕ್ಕಿಂತ ನನಗೆ ನನ್ನ ಆಸ್ತಿ ಬೇಕು ಎಂದು ಕೇಳಿದ್ದೇ ಹೆಚ್ಚು. ನೀವು ನನ್ನ ಹೆಸರಿಗೆ ಆಸ್ತಿಯನ್ನು ಬರೆಯದೆ ಒಳ್ಳೆಯ ಕೆಲಸ ಮಾಡಿದ್ದೀರಾ. ನನ್ನ ಮಾತಿಗೆ ಬೇಜಾರಾಗಿ ನೀವೇನಾದರೂ ನನ್ನ ಪಾಲಿನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರೆ ಇಷ್ಟೊತ್ತಿಗೆ ಆಗಲೇ ಎಲ್ಲವನ್ನು ಕಳೆದುಕೊಂಡು ಬೀದಿಯಲ್ಲಿ ಇರುತ್ತಿದ್ದೆ. ಆದರೀಗ ನನ್ನೆಲ್ಲ ಆಸ್ತಿ ನನ್ನ ಮಗನಿಗೆ ಸೇರುತ್ತೆ ಎನ್ನುವುದನ್ನು ನೆನೆದರೆ ತುಂಬ ಖುಷಿಯಾಗುತ್ತಿದೆ ಅಪ್ಪ. ಅವನ ತಂದೆಯಾಗಿ ಅವನಿಗೆ ನಾನೇನು ಮಾಡಲಿಲ್ಲ. ಕೊನೆ ಪಕ್ಷ ನನ್ನ ಆಸ್ತಿಯನ್ನಾದರೂ ಕೊಡಬೇಕು. ನಾನು ಕೊಡದಿದ್ದರೆ ಏನು, ನನ್ನ ತಮ್ಮ ಆರ್ಯ ಕೊಡ್ತಾನೆ ಅಲ್ವಾ ಅಪ್ಪ? ನನ್ನ ತಮ್ಮ ತುಂಬ ಒಳ್ಳೆಯವನಪ್ಪ. ಮನದಲ್ಲಿ ಎಷ್ಟೇ ನೋವಿದ್ದರೂ ಮೇಲೆ ನಗುವವನು. ನೀವು ಹುಷಾರು ತಪ್ಪಿದ ಮೇಲೆ ಅವನಿಗೂ ಕೂಡ ಆಸ್ತಿ ಬೇಕು ಎಂದು ತುಂಬ ನೋವು ಕೊಟ್ಟಿದ್ದೇನೆ. ನಾನಷ್ಟೇ ನೋವು ಕೊಟ್ಟರೂ ಆ ನೋವನ್ನೆಲ್ಲ ಸಹಿಸಿದ ಸಹನಾಮೂರ್ತಿ ಅವನು ಯಾವಾಗಲೂ ಖುಷಿಯಾಗಿರಬೇಕು ಎನ್ನುವುದೇ ನನ್ನ ಆಸೆ. ಮೇಲೆ ತೋರಿಸಿಕೊಳ್ಳದಿದ್ದರೂ ನನಗೋಸ್ಕರ ತುಂಬ ನೋವು ಪಡುತ್ತಿದ್ದಾನೆ. ನಾನು ಅವನಲ್ಲಿರುವ ನೋವಿಗೂ ಮುಕ್ತಿ ಕೊಡಬೇಕು ಅಪ್ಪ, ಕೊಡ್ತೀನಿ. ನೀವು ಕೂಡ ಬೇಗ ಹುಷಾರಾಗಿ ಎಂದು ಹೇಳಿ ತಂದೆಯ ಹಣೆಗೆ ಮುತ್ತನಿರಿಸಿ ಅಲ್ಲಿಂದ ಹೊರಬಂದನು ಮೌರ್ಯ. ಆರ್ಯ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಆಗಲೇ ಅವನ ಫೋನ್ ಸದ್ದು ಮಾಡಿತು. ಯಾರು ಎಂದು ನೋಡಿದರೆ ಮೌರ್ಯನಿಗೆ ಟ್ರೀಟ್ಮೆಂಟ್ ಕೊಡುತ್ತಿರುವ ಡಾಕ್ಟರ್ ಕರೆ ಮಾಡುತ್ತಿರುವುದನ್ನು ನೋಡಿ ತಟ್ಟನೆ ಕರೆ ಸ್ವೀಕರಿಸಿ, ಹೇಳಿ ಡಾಕ್ಟರ್ ಎಂದನು. ಆರ್ಯ, ನಿಮಗೊಂದು ಗುಡ್ ನ್ಯೂಸ್ ಇದೆ. ನಿಮ್ಮಣ್ಣನಿಗೆ ಕಿಡ್ನಿ ಡೋನರ್ ಸಿಕ್ಕಿದ್ದಾರೆ ಎನ್ನುತ್ತಿದ್ದಂತೆ ಆರ್ಯನ ಕಣ್ಣುಗಳು ಅರಳಿದವು. ಖುಷಿಯಲ್ಲಿ ಎದ್ದು ನಿಂತವನು, ಹೌದಾ ಡಾಕ್ಟರ್, ನಿಮ್ಮ ಮಾತು ಕೇಳಿ ತುಂಬ ಖುಷಿಯಾಗುತ್ತಿದೆ ಎಂದನು. ಆದರೆ ಕಿಡ್ನಿ ಡೋನರ್ ತಾಯಿಗೆ ಹಾರ್ಟ್ ಆಪರೇಷನ್ ಇದೆಯಂತೆ, ಅದಕ್ಕಾಗಿ ಸ್ವಲ್ಪ ಅಮೌಂಟ್ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾನೇನು ಹೇಳಲು ಆಗುವುದಿಲ್ಲ. ಟೆಸ್ಟ್ ಮಾಡಿ ಅವರ ಕಿಡ್ನಿ ನಿಮ್ಮ ಅಣ್ಣನಿಗೆ ಮ್ಯಾಚ್ ಆಗುತ್ತಾ ಎಂದು ನೋಡಿದ ಮೇಲೆ ನೀವೇ ಅವರ ಜೊತೆ ಮಾತನಾಡಿಕೊಳ್ಳಿ ಎಂದರು. ಡಾಕ್ಟರ್, ನಾನು ನಿಮಗೆ ಅವತ್ತೇ ಹೇಳಿದ್ದೇನೆ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನಗೆ ನನ್ನ ಅಣ್ಣ ಮುಖ್ಯ. ಕಿಡ್ನಿ ಡೋನರ್ ಕೇಳಿರುವುದಕ್ಕಿಂತ ದುಪ್ಪಟ್ಟು ಹಣ ಕೊಡ್ತೀನಿ, ನನಗೆ ಅಣ್ಣ ಹುಷಾರ್ ಆದರೆ ಸಾಕು ಎಂದನು. ಸರಿ, ಹಾಗಾದರೆ ನಾಳೆ ಬೆಳಗ್ಗೆ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿ. ಸರ್ಜನ್ ಜೊತೆ ಮಾತನಾಡಿ ನಾಳೆ ಆಪರೇಷನ್ ವ್ಯವಸ್ಥೆ ಮಾಡೋಣ ಎಂದವರು ಕರೆ ತುಂಡರಿಸಿದರು. ವೈದ್ಯರ ಮಾತು ಕೇಳಿದ ಆರ್ಯನಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಯಿತು. ಆಪರೇಷನ್ ಒಂದಾದರೆ ಅಣ್ಣ ಬೇಗ ಹುಷಾರಾಗ್ತಾನೆ ಎಂದುಕೊಂಡವನು ಆ ಖುಷಿಯ ವಿಚಾರವನ್ನು ಮನೆಯವರೆಲ್ಲರಿಗೂ ಹೇಳುವುದಕ್ಕೆ ಆಗಲೇ ಹೊರಟು ಮನೆಗೆ ಬಂದನು. ಒಳಗೆ ಬರುವಾಗಲೇ ಅಮ್ಮ ಅಮ್ಮ ಎಂದು ಕೂಗಿಕೊಂಡು ಬಂದಿದ್ದನು ಮೌರ್ಯ. ಮಗ ಖುಷಿಯಲ್ಲಿ ಕೂಗಿದ್ದನ್ನು ಕೇಳಿದ ವಸುಮತಿಯವರು ಅಡುಗೆ ಮನೆಯಿಂದ ಬಂದು, ಏನಾಯಿತು ಆರ್ಯ, ಯಾಕೆ ಹಾಗೆ ಕೂಗ್ತಿದೀಯಾ ಎಂದರು. ಅಮ್ಮ, ಡಾಕ್ಟರ್ ಕಾಲ್ ಮಾಡಿದ್ರು, ಅಣ್ಣನಿಗೆ ಕಿಡ್ನಿ ಡೋನರ್ ಸಿಕ್ಕಿದ್ದಾರಂತೆ, ನಾಳೆಯೇ ಆಪರೇಷನ್ ಎಂದು ಹೇಳಿದ್ದಾರೆ, ನಾಳೆ ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಎಂದನು ಆರ್ಯ. ಹೌದಾ, ನನ್ನ ಮಗ ಆದಷ್ಟು ಬೇಗ ಹುಷಾರಾದರೆ ಸಾಕು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ವಸುಮತಿ. ಅಲ್ಲಿಯೇ ಇದ್ದ ಸಾಗರಿ,
ಅತ್ತೆ, ನಾಳೆ ಸರ್ಜರಿ ಆದರೆ ಇನ್ನೊಂದು ತಿಂಗಳಲ್ಲಿ ಭಾವ ಪೂರ್ತಿಯಾಗಿ ಹುಷಾರಾಗ್ತಾರೆ. ಇನ್ಮುಂದೆ ನೀವು ಈ ರೀತಿ ನೋವು ಪಡುವುದು ಕೂಡ ತಪ್ಪುತ್ತೆ ಎಂದಳು. ನಾನು ಪೂಜಿಸುವ ದೇವರು ನನ್ನ ಕೈ ಬಿಡುವುದಿಲ್ಲ ಎಂದು ನಂಬಿದ್ದೇನೆ ಸಾಗರಿ. ಈಗ ನನಗೆ ಅವನೊಬ್ಬನ ಚಿಂತೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನು ಹುಷಾರಾಗಿ ಅವನಿಗೊಂದು ಮದುವೆಯಾದರೆ ಅಷ್ಟೇ ಸಾಕು ಎಂದರು. ನಿನ್ನ ಆಸೆಯಂತೆ ಎಲ್ಲವೂ ಆಗುತ್ತೆ ಅಮ್ಮ ಎಂದು ಹೇಳಿದವನು ಈ ವಿಷಯವನ್ನು ತನ್ನ ಅಣ್ಣನಿಗೆ ಹೇಳಲು ಅವನ ಕೋಣೆಗೆ ನಡೆದನು. ಮೌರ್ಯ ಯಾವುದೋ ಒಂದು ಮ್ಯಾಗಝಿನ್ ಹಿಡಿದು ಕುಳಿತಿದ್ದನು. ಅಣ್ಣ, ನಿನಗೊಂದು ಖುಷಿಯ ವಿಚಾರ ಇದೆ. ನಾಳೆಯೇ ನಿನ್ನ ಆಪರೇಷನ್. ಡಾಕ್ಟರ್ ಕಾಲ್ ಮಾಡಿದರು. ನಾಳೆ ಬೆಳಗ್ಗೆಯೇ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಖುಷಿಯಲ್ಲಿ ಹೇಳಿದನು. ತಮ್ಮನ ಮಾತು ಕೇಳಿದ ಮೌರ್ಯನ ಮುಖದಲ್ಲಿ ಯಾವ ಭಾವನೆಯೂ ಕಾಣಲಿಲ್ಲ. ಅಣ್ಣ, ನಾನು ಅಷ್ಟು ಖುಷಿಯ ವಿಚಾರ ಹೇಳ್ತಿದ್ದೀನಿ, ನಿನಗೆ ಖುಷಿಯಾಗಲಿಲ್ವಾ ಎಂದನು ಆರ್ಯ. ನನಗೂ ಖುಷಿ ಇದೆ, ಜೊತೆಗೆ ಸ್ವಲ್ಪ ಭಯ ಕೂಡ ಎಂದನು. ಭಯ ಬೇಡ ಅಣ್ಣ, ಏನೂ ಆಗುವುದಿಲ್ಲ, ಬೇಗ ಹುಷಾರಾಗ್ತೀಯ ಎಂದನು ಖುಷಿಯಲ್ಲಿ. ತಮ್ಮನ ಮಾತಿಗೆ ಮೌನವಾಗಿ ನಕ್ಕ ಮೌರ್ಯ. ಆ ನಗುವಿನ ಅರ್ಥ ಏನು ಎನ್ನುವುದು ಅರಿಯುವಲ್ಲಿ ಸೋತು ಹೋದನು ಆರ್ಯ. ಎಂದಿಗಿಂತ ಇಂದು ಎಲ್ಲರೂ ಬೇಗನೆ ಎದ್ದಿದ್ದರು. ಇಂದು ಮೌರ್ಯನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುವ ಸಲುವಾಗಿ ಎಲ್ಲರೂ ತಯಾರಾಗಲು ಬೇಗ ಎದ್ದು ಅವರವರ ಕೆಲಸದಲ್ಲಿ ತೊಡಗಿದರು. ಅತ್ತೆ, ಅಗ್ನಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವುದು ಬೇಡ, ನೀವು ಮನೆಯಲ್ಲಿ ಇರಿ. ನಾನು ಆರ್ಯ ಇಬ್ಬರು ಹೋಗ್ತೀವಲ್ಲ, ಮನೆಯಲ್ಲಿ ಮಾವ ಕೂಡ ಇದ್ದಾರೆ ಎಂದಳು ಸಾಗರಿ. ಅಮ್ಮ, ಸಾಗರಿ ಹೇಳುತ್ತಿರುವುದು ಸರಿಯಾಗಿದೆ. ನೀನು ಅಲ್ಲಿಗೆ ಬಂದರೆ ಸುಮ್ಮನೆ ಭಯಪಡ್ತೀಯ. ಅಲ್ಲದೆ ಅಲ್ಲಿ ನಿನಗೆ ಊಟ ತಿಂಡಿ ಸರಿ ಹೋಗುವುದಿಲ್ಲ. ಪಾಪುವನ್ನು ನೋಡಿಕೊಂಡು ಮನೆಯಲ್ಲೇ ಇರು. ಇವತ್ತು ಡಾಕ್ಟರ್ ಏನು ಹೇಳ್ತಾರೆ ಕೇಳಿಕೊಂಡು ಸಂಜೆ ಬಂದು ನಿನ್ನನ್ನು ಬೇಕಿದ್ದರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ, ಈಗ ಬೇಡ ಎಂದನು. ಮಗ ಹೇಳುತ್ತಿರುವುದು ಸರಿಯಾಗಿದೆ ಎಂದು ಯೋಚಿಸಿದವರು ಆಯಿತು ಬಿಡು ಎಂದರು. ಸಾಗರಿ, ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗು ಎಂದು ಅಣ್ಣನಿಗೆ ಹೇಳಿದ್ದೇನೆ ನೋಡಿ, ಇನ್ನೂ ರೂಮಿನಿಂದ ಹೊರಗೆ ಬಂದಿಲ್ಲ. ಇವನು ಇನ್ನು ಏನು ಮಾಡುತ್ತಿದ್ದಾನೆ ಎಂದು ನಾನು ನೋಡಿಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ತಿಂಡಿ ತಿಂದು ರೆಡಿಯಾಗಿ ನೋಡಿ ಎಂದು ಹೇಳಿದವನು ತನ್ನ ಅಣ್ಣನ ಕೋಣೆಯ ಕಡೆ ನಡೆದನು. ಮುಂದೆ ಇದ್ದ ಬಾಗಿಲನ್ನು ನಿಧಾನವಾಗಿ ಹಿಂದೆ ದೂಡುತ್ತಾ ಅಣ್ಣ ಎಂದು ಕೂಗುತ್ತಾ ಒಳ ನಡೆದನು. ಆರ್ಯನನ್ನು ಖುಷಿಯಿಂದ ಸ್ವಾಗತಿಸಿದ್ದು ಚಲನೆ ಇಲ್ಲದೆ ಮಲಗಿದ್ದ ಅವನಣ್ಣನ ಕೈಯಲ್ಲಿದ್ದ ಪತ್ರ. ಮುಂದುವರಿಯುವುದು. ಈ ತಿರುವು ಕತೆಗೆ ಅವಶ್ಯಕ ಎನ್ನುವುದಕ್ಕಿಂತ ಆ ಪಾತ್ರಕ್ಕೆ ಅವಶ್ಯಕ. ಅದು ಹೇಗೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಯುತ್ತದೆ. ಕತೆ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಇನ್ನೊಂದು ಸಂಚಿಕೆಯಲ್ಲಿ ಕತೆ ಮುಕ್ತಾಯ ಆಗುತ್ತದೆ. ಕತೆಯ ಬಗ್ಗೆ ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.